ನಮಸ್ತೆ ಎಲ್ರಿಗೂ. ಸಾಕಷ್ಟು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದೇ ಸುದ್ದಿ ಹರಿದಾಡ್ತಾ ಇದೆ. ಇವರು ಸ್ಯಾಮ್ ಸಮೀರ್ ಅವರ ಅಕ್ಕ ಸೀಮಾ ಸೋನು ಅಂತ ಪಾಪ ತುಂಬಾ ರೀಲ್ಸ್ ಮಾಡಿಕೊಂಡು ಹಾಗೆ ಯೂಟ್ಯೂಬಲ್ಲೂ ಸಹ ತನ್ನ ವ್ಲಾಗ್ನಲ್ಲಿ ಹೆಸರು ಮಾಡಿರುವಂತಹ ಸೀಮಾ ಸೋನು ಅವ್ರ ಸಂಸಾರನೇ ಈ ರೀತಿ ಆಯಿತಾ ಅನ್ನೋ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡಿದೆ. ಯಾಕೆ ಈ ರೀತಿ ಆಯಿತು, ಯಾವ ಥರ ಆಯಿತು ಅನ್ನೋದು ಎಲ್ರಿಗೂ ಸಹ ಪ್ರಶ್ನೆ. ಸೀಮಾ ಸೋನು ಜೊತೆ ಅವರ ಹಸ್ಬೆಂಡ್ಗೂ ಸಹ ಹೆಸರಿತ್ತು ಅಂತಲೇ ಹೇಳ್ಬೋದು. ಅವ್ರ ಜೊತೆ ಕಾಣಿಸ್ಕೊಂಡಿದ್ರು. ಸೊ ಇದೇ ನೋಡಿ ಅವರು ಸ್ಯಾಮ್ ಸಮೀರ್ ಅವರು ಲೈವ್ ಬಂದು ಬಿಟ್ಟಂತಹ 40-50-60 ಹುಡುಗಿರು ಮೆಸೇಜ್ ತೋರಿಸೋನಿಲ್ಲ. ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಅಂತ ಬರ್ಬಾರ್ದಲ್ಲ. ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಎಷ್ಟು ಜನರಿಗೆ ಮಾಡಿರೋದು. ಏನ್ ಗೊತ್ತಾ, ಇವರು DK ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ. ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ, ಪೊಲಿಟಿಷಿಯನ್ ನಾನು ಅನ್ನೋ ಧೈರ್ಯ. ಸುದೀಪ್ ಸರ್ ಜೊತೆ ಇದೀನಿ ಅನ್ನೋ ಧೈರ್ಯ. ನಮ್ಮ ಅಕ್ಕಂಗ್ ಮೋಸ ಮಾಡಿದ್ರು, ಹಂಗೆ ಇದೇ ತರ 7-8 ಸರಿ ಹುಡುಗಿ ಒಂದೋಯ್ತು ಮರ್ಯಾದೆ ಹೋದ್ರೆ ನನಗೆ ಬೇಕಾಗೇ ಇಲ್ಲ. ಏನ್ ಮಾಡಕ್ಕಾಗಲ್ಲ ನೋಡಿ. ಇದು ಹುಡುಗಿ ಮೆಸೇಜ್ಗಳು. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು, ಯಾವ್ದೋ ಹುಡುಗಿಗೆ ಏನೋ ಮಾಡೋದು. ನನ್ ಕಾರ್ ಎತ್ಕೊಂಡು ಹುಡುಗಿ ಹತ್ರ ಸುತ್ತೋದು. ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡುಗಿ ಕರ್ಕೊಂಡು ಹೋಗೋದು. ಸರಿ, ಒಡೆ ತಗೊಂಡಲ್ಲ ಮನೆ ಏನಪ್ಪ ಮಾಡಿದೆ, ನಮ್ಮ ಮಗ ತಾಳಿ ಎಲ್ಲ ತಗೊಂಡಲ್ಲ. ಕಳ್ಸಿದೀನಿ ಎಲ್ಲ ಸ್ಕ್ರೀನ್ ಶಾಟ್ ಯಾರ್ಯಾರು ಕಳ್ಸಿದೀನಿ ಅಂತ. 1 ರೂಪಾಯಿನೂ ಇಲ್ಲ, ಎಲ್ಲರಿಗೂ ಕಳ್ಸಿದೀನಿ. ಶಾಟ ಕಿತ್ತಕ್ ತಗೊಂಡ ನನ್ನ ಮಗಳದ್ದು ಬೇಕಾಗಿತ್ತು ನಿಮ್ಗೆ. ಇದ್ಲು ತಗೊಂಡಿದ್ದೀನಿ ಶಾಟ ಕಿತ್ಕೊಂಡು. ಅವಾಗ ಇದ್ಲು ಶಾಟ ಕಿತ್ಕೊಂಡು ತಗೊಂಡಿದ್ದೀನಿ ಅಷ್ಟೇ. ಅವಾಗ ಇದ್ಲು ತಗೊಂಡಿದ್ದೀನಿ. ಏನಕ್ಕೆ ಮಾಡ್ಕೊಂಡೆ ಮದ್ವೆ ಒಳಗೆ? ಮದ್ವೆ ಏನಕ್ಕೆ ಮಾಡ್ಕೊಂಡು ಮೋಸ ಮಾಡೋದು? 1 ಅಲ್ಲ 2 ಅಲ್ಲ 3 ಅಲ್ಲ. ಅಲ್ಲ, ಏನಕ್ಕೆ ಮಾಡ್ಕೊಂಡೆ ನನ್ನ ಮಗಳ ಮದ್ವೆ? ಏನಕ್ಕೆ ಯಾರು ಕೇಳಲ್ಲ ಅಂತ ಮಾಡ್ಕೊಂಡಿದ್ದು. ಹಾ ಹೇಳ್ತಿಲ್ಲ, ನೀನ್ ದುಡಿಯಲ್ವಾ ಸೋನು? ದುಡ್ಡುಗೋಸ್ಕರ ಮಾಡ್ಕೊಂಡಿದ್ದು. ನೀನ್ ದುಡಿಯಲ್ವಪ್ಪ? ದುಡ್ಡುಗೋಸ್ಕರ ನೋಡಿ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಮಾರ್ನಿಂಗು ಸ್ಯಾಮ್ ಸಮೀರ್ ಅವರನ್ನು ಸಹ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಮಾಡಿದ್ದು ಪ್ರ್ಯಾಂಕ್ ಅಲ್ಲ, ಅದು ನಿಜವಾದಂತಹ ಸುದ್ದಿ. ಯಾರು ಈ ರೀತಿ ಮೋಸ ಹೋಗಬೇಡಿ ಅಂತ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯ ವಿಡಿಯೋ ಇದು. ದಯವಿಟ್ಟು ಯಾರು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಅವರು ಸುದೀಪ್ ಸರ್ ಹೆಸರು ತೊಗೊಂಡಿದ್ದಾರೆ. ಏನು ವಿಡಿಯೋ ವೈರಲ್ ಆಗಿದೆ ಅದು ನಿಜಾನೇ, ಅದು ಪ್ರ್ಯಾಂಕ್ ಅಲ್ಲ. ನಮ್ಮ ಫ್ಯಾಮಿಲಿ ಅದೇನು ಲೀಗಲ್ ಆಕ್ಷನ್ ತಗೋಬೇಕು ಅದು ತಗೋತಾ ಇದ್ದಾರೆ. ಸೊ ಅದು ಬಿಟ್ಟರೆ ನಾನು ಅದರಲ್ಲಿ ಇಬ್ಬರು ದೊಡ್ಡ ವ್ಯಕ್ತಿ ಹೆಸರು ತೊಗೊಂಡಿದ್ದೆ. ಬಿಕಾಸ್ ಅದನ್ನೇ ಹೇಳಿ ಅವರು ತುಂಬಾ ಥರದ್ದು ಫ್ರಾಡ್ಗಳನ್ನ ಮಾಡಿದ್ದಾರೆ. ದುಡ್ಡು ಇಸ್ಕೊಳ್ಳೋದು, ನಮ್ಮ ಅಕ್ಕನ ಎದುರಿಸೋದು, ಈ ಥರ. ಹೌದು, ನಾನು ಇವ್ರ ಜೊತೆ ಇರೋದು, ಅವ್ರ ಜೊತೆ ಇರೋದು ಅನ್ನೋದು. ಬಟ್ ನನಗೆ ತುಂಬಾ ಕಾಲ್ಸ್ ಬಂತು. ಐ ಆಮ್ ಡ್ಯಾಮ್ ಶೋರ್ ಈಗ ನಾನೇನು ಸುದೀಪ್ ಸರ್ ಹೆಸರು ಹೇಳಿದ್ದೀನಿ, ಸುದೀಪ್ ಸರ್ಗೆ ಇವ್ರು ಯಾರು ಅಂತಾನೆ ಗೊತ್ತಿರಲ್ಲ, ಬರೀ ಫೋಟೋ ಇಟ್ಕೊಂಡಿರ್ತಾರೆ ಅಷ್ಟೇ. ಸೊ ಅದೇ ತರ ತುಂಬಾ ಜನ ಫ್ಯಾನ್ಸ್ ಇರ್ತಾರೆ, ಕೋಟಿ ಫ್ಯಾನ್ಸ್ ಇದ್ದಾರೆ. ಅದ್ರಲ್ಲಿ ಇವ್ರು ಯಾರೋ ಒಬ್ರು ಅವ್ರ ಹೆಸರು ಹೇಳಿ ನಿಮ್ಮ ಹತ್ರ ಬಂದು ಮೆಸೇಜ್ ಹಾಕಿ ದುಡ್ಡು ಕೇಳೋದು, ಇಲ್ಲ ಮೀಟ್ ಮಾಡಿಸ್ತೀನಿ ಅಂತ ಹೇಳೋದು, ಈ ಥರದ್ದೆಲ್ಲ ಮಾಡ್ರೆ ದಯವಿಟ್ಟು ಯಾರು ನಂಬೇಡಿ. ಆಮೇಲೆ ಪೊಲಿಟಿಷಿಯನ್ ಸರ್ ಹೆಸರು ಹೇಳ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಬಿಡ್ತೀನಿ, ದುಡ್ಡು ಕೊಡಿ ಅಂತ ಹೇಳಿ ಇಸ್ಕೊಂಡಿದ್ದಾರೆ ಎಷ್ಟೋ ಕಡೆ ಅಂತ ಹೇಳ್ತಾರೆ, ಮೆಸೇಜ್ ಬರ್ತಿದೆ. ಸೊ ಅಂಥದ್ದೆಲ್ಲ ಏನಾದ್ರು ಬಂದ್ರು ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ. ಆ್ಯಂಡ್ ಐಮ್ ಡ್ಯಾಮ್ ಶೋರ್ ಇದನ್ನ ಸುದೀಪ್ ಸರ್ ಆಗಲಿ ಮತ್ತೆ ಪೊಲಿಟಿಷಿಯನ್ ಸರ್ ಆಗಲಿ ಯಾರು ಸಪೋರ್ಟ್ ಮಾಡಲ್ಲ ಇಂಥ ಸ್ಕ್ಯಾಮ್ಗಳನ್ನ. ಥ್ಯಾಂಕ್ ಯು. ನಮ್ಮ ಅಕ್ಕಗೆ ಏನಾಗಿದೆ ಅದು ಆಗಬಾರ್ದು ಯಾವುದೇ ಹುಡುಗಿಗೂ. ಬಟ್ ಲೆಟ್ಸ್ ಸಿ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಇದು ಅಂತ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಉದ್ದೇಶ ಇಷ್ಟೇ. ಇಷ್ಟು ಚೆನ್ನಾಗಿರೋವಂಥ ಸಂಸಾರ, ಇಷ್ಟು ಚೆನ್ನಾಗಿರುವಂತಹ ಹುಡುಗಿ ಮನಸ್ಸನ್ನ ಈ ರೀತಿ ಮೋಸ ಆಗಿದೆ ಅಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕನೂ ಸಹ ಏನು ನಡೀತಾ ಇದೆ ಅನ್ನೋದನ್ನು ನಾವು ಸಹ ಗಮನ ಹರಿಸಲೇಬೇಕಲ್ವ. ದಯವಿಟ್ಟು ಈ ವಿಡಿಯೋ ಉದ್ದೇಶ ಇಷ್ಟೇ ಆಗಿರೋದು. ಮತ್ತೆ ಯಾರು ಮೋಸ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಸಹ ಏನಂತಾರೆ, ಪ್ರತಿಯೊಬ್ಬರೂ ಸಹ ಎಚ್ಚರಿಕೆಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಸೀಮಾ ಸೋನು ಅವ್ರಿಗೆ ಅವ್ರ ಫ್ಯಾಮ್ಲಿನೇ ಇವಾಗ ದೊಡ್ಡ ಸ್ಟ್ರೆಂತು. ಸ್ಯಾಮ್ ಆಗಿರ್ಬೋದು, ಸಾಹಿಲ್ ಆಗಿರ್ಬೋದು, ಅವರ ಅಪ್ಪ ಅಮ್ಮನೇ ಸಹ ಇವಾಗ ದೊಡ್ಡ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆಯ ವಿಡಿಯೋ ಅಷ್ಟೇ ಇದು.